ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ. ಬಾಬರ್ ಅಲಿ ಹ್ಯಾಸ್ ಸ್ಟಾರ್ಟೆಡ್ ಡ್ಯಾಶ್ ಸ್ಕೂಲ್ ಫಾರ್ ದ ಅಂಡರ್ ಪ್ರಿವಿಲೇಜ್ಡ್ ಚಿಲ್ಡ್ರನ್ ಅಂತ ಇದ್ದೇವೆ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಒಂದು ಸ್ಕೂಲ್ ಬಗ್ಗೆ ನಾವು ಮೊದಲ ಬಾರಿ ಡಿಸ್ಕಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಇಂಡೆಫಿನಿಟ್ ಆರ್ಟಿಕಲ್ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಸ್ಕೂಲ್ ಅಂತ ಇದೆ, ಅಂದರೆ ಇದು ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ, ಕಾನ್ಸನೆಂಟ್ ಸೌಂಡ್ ಆಗಿದೆ. ಸೊ ಇಲ್ಲಿ ಸಿಂಪಲ್ ಆಗಿ ಕಾನ್ಸನೆಂಟ್ ಸೌಂಡ್ ಇದೆ ಅಂದರೆ ಎಯನ್ನು ಫಿಲ್ ಮಾಡ್ತೇವೆ. ಇನ್ನು ನೆಕ್ಸ್ಟ್ ನೋಡಿ, ಡ್ಯಾಶ್ ಸ್ಕೂಲ್ ಅಂತ ಇದೆ. ಇಲ್ಲಿ ನಾವು ಆಲ್ರೆಡಿ ಒಂದು ಸಾರಿ ಸ್ಕೂಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಎರಡನೇ ಟೈಮ್ ಅದೇ ಸ್ಕೂಲ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ ಅದು ನಮಗೆ ಆಲ್ರೆಡಿ ತಿಳಿದಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರ್ತಕ್ಕಂತಹ ದ ಅನ್ನು ಬಳಸಬೇಕಾಗುತ್ತೆ. ಸೊ ಇಲ್ಲಿ ನಾವು ದ ಅಂತಕ್ಕಂಥದ್ದನ್ನು ಫಿಲ್ ಮಾಡಬೇಕು ವಿದ್ಯಾರ್ಥಿಗಳೇ, ನೆನಪಿಟ್ಕೊಳ್ಳಿ. ಇನ್ನು ಸೆಕೆಂಡ್ ಕ್ವೆಶನ್ ನೋಡಿ, ಇನ್ ಸ್ಕೂಲ್ ಬಾಬರ್ ಅಲಿ ಈಸ್ ಡ್ಯಾಶ್ ಐಡಿಯಲ್ ಸ್ಟೂಡೆಂಟ್ ಅಂತ ಇದೆ ನೋಡಿ. ಎಸ್, ಐಡಿಯಲ್. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪದ ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೊವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನಾವು ಆ್ಯನ್ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ನೋಡಿ, ಆಫ್ಟರ್ ಹಿ ಸ್ಕೂಲ್ ಆಸ್ ಹಿ ಮೇಕ್ಸ್ ಹೀಸ್ ವೇ ಟು ಅನದರ್ ಸ್ಕೂಲ್ ವೇರ್ ಹಿ ಈಸ್ ಡ್ಯಾಶ್ ಹೆಡ್ ಮಾಸ್ಟರ್ ಆಫ್ ಯುವರ್ ಸ್ಕೂಲ್ ಆಫ್ 800 ಸ್ಟೂಡೆಂಟ್ಸ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಹೆಡ್ ಮಾಸ್ಟರ್ ಆಫ್, ಇಲ್ಲಿ ಎ ಅಂತ ಬರಬೇಕಾಗಿತ್ತು, ಇದನ್ನು ಬಿಟ್ಬಿಡಿ. ಈಗ ನಾವು ಡ್ಯಾಶ್ ಇರೋದನ್ನು ನೋಡೋಣ. ನೋಡಿ, ಹೆಡ್ ಮಾಸ್ಟರ್ ಅಂತ ಇದೆ. ಒಂದು ಶಾಲೆಗೆ ಒಬ್ಬರೇ ಹೆಡ್ ಮಾಸ್ಟರ್ ಇರ್ತಾರಲ್ವಾ. ಸೊ ಈ ರೀತಿ ಯೂನಿಕ್ ಪೋಸ್ಟ್ ಇರ್ತಕ್ಕಂತಹ ಒಂದು ವರ್ಡ್ ಬಂದರೆ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ. ಹೇಗೆಂದರೆ ನೋಡಿ, ಹೆಡ್ ಮಾಸ್ಟರ್ ಒಬ್ಬರೇ ಇರ್ತಾರೆ. ಅದೇ ರೀತಿ ಪ್ರಿನ್ಸಿಪಲ್, ಒಂದು ಕಾಲೇಜ್ಗೆ ಒಬ್ಬರೇ ಪ್ರಿನ್ಸಿಪಲ್ ಇರ್ತಾರಲ್ವಾ. ಸೊ ಅಲ್ಲಿ ಕೂಡ ದ ಪ್ರಿನ್ಸಿಪಲ್ ಅಂತ ಬಳಸ್ತೇವೆ. ಅದರ ಜೊತೆಗೆ ನೋಡಿ, ಚೀಫ್ ಮಿನಿಸ್ಟರ್ ಅಂತ ಹೇಳ್ತೇವಲ್ವಾ, ದ ಚೀಫ್ ಮಿನಿಸ್ಟರ್, ಯಾಕೆಂದರೆ ನಮ್ಮ ರಾಜ್ಯಕ್ಕೆ ಇರ್ತಕ್ಕಂಥದ್ದು ಒಬ್ಬರೇ ಚೀಫ್ ಮಿನಿಸ್ಟರ್. ಅದೇ ರೀತಿ ಪ್ರೆಸಿಡೆಂಟ್ ಅಂತ ಹೇಳಬೇಕಾದ್ರೆ ಒಬ್ಬರೇ ಪ್ರೆಸಿಡೆಂಟ್ ಇರ್ತಾರೆ, ದ ಪ್ರೆಸಿಡೆಂಟ್. ಸೊ ಈ ರೀತಿ ಯೂನಿಕ್ ಪೋಸ್ಟ್ಗಳು ಬಂದಾಗ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಿ. ಥರ್ಡ್ ಕ್ವೆಶನ್, ಒನ್ಸ್ ಅಪಾನ್ ಡ್ಯಾಶ್ ಟೈಮ್ ಅಂತ ಇದೆ. ತುಂಬ ಸಿಂಪಲ್ ವಿದ್ಯಾರ್ಥಿಗಳೇ, ನೀವೆಲ್ಲ ಸ್ಟೋರಿಗಳನ್ನು ಕೇಳಬೇಕಾದ್ರೆ ಇದನ್ನು ಹೇಳ್ತೀವಲ್ವಾ, ಒನ್ಸ್ ಅಪಾನ್ ಎ ಟೈಮ್ ಅಂತ. ಸೊ ಇಲ್ಲಿ ಎಯನ್ನು ಫಿಲ್ ಮಾಡ್ತೇವೆ. ನೋಡಿ, ಇಲ್ಲಿ ಟ ಅಂತಕ್ಕಂತಹ ಒಂದು ಸೌಂಡ್ ಬರ್ತಾ ಇದೆ, ಹಾಗಾಗಿ ನಾವೇನಪ್ಪ ಅಂದರೆ ಎಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಒನ್ಸ್ ಅಪಾನ್ ಎ ಟೈಮ್. ನೋಡಿ, ಇಲ್ಲಿ ಎಲಿಫೆಂಟ್ ಅಂತ ಇದೆ ವಿದ್ಯಾರ್ಥಿಗಳೇ, ಎಲಿಫೆಂಟ್. ನೋಡಿ, ಇದೊಂದು ವೊವೆಲ್ ಸೌಂಡ್ ಆಗಿದೆ. ವೊವೆಲ್ ಸೌಂಡ್ ಅಂದ ತಕ್ಷಣವೇ ನಿಮಗೆ ಗೊತ್ತಿರಬೇಕು ಆ್ಯನ್ ಅಂತಕ್ಕಂಥದ್ದು. ನೋಡಿ, ಈ ಅನ್ನು ನೋಡಿ ನೀವು ಫಿಲ್ ಮಾಡೋಕ್ಕೆ ಹೋಗ್ಬಿಡಿ, ಸೌಂಡನ್ನು ನೋಡಿ ಆ್ಯನ್ ಅಂತ ಫಿಲ್ ಮಾಡಬೇಕು. ಫೋರ್ತ್ ನೋಡಿ, ಡಾಕ್ಟರ್ ಶ್ರೀಹನ್ ಈಸ್ ಮೈ ಫ್ರೆಂಡ್, ಹಿ ಈಸ್ ಡ್ಯಾಶ್ ಎಲ್ಡೆಸ್ಟ್. ವಿದ್ಯಾರ್ಥಿಗಳೇ, ಈ ಪದವನ್ನು ಸರಿಯಾಗಿ ಗಮನಿಸಿ. ಎಲ್ಡೆಸ್ಟ್ ಅಂತಕ್ಕಂಥದ್ದು ಸೂಪರ್ಲೇಟಿವ್ ಆಫ್ ಅಡ್ಜೆಕ್ಟಿವ್ ಆಗಿದೆ. ಇದು ನಿಮಗೆ ನೆನಪಿರಬೇಕು. ಅಡ್ಜೆಕ್ಟಿವ್ಗಳಲ್ಲಿ ಇದು ಸೂಪರ್ಲೇಟಿವ್ ಫಾರ್ಮ್ ಆಗಿದೆ. ಸೊ ಈ ರೀತಿ ಸೂಪರ್ಲೇಟಿವ್ ಫಾರ್ಮ್ ಬಂದರೆ ನಾವು ಅಲ್ಲಿ ಡೆಫಿನಿಟ್ ಆರ್ಟಿಕಲ್ ದ ಅನ್ನೇ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಟಾಲೆಸ್ಟು, ಯಂಗೆಸ್ಟು, ಓಲ್ಡೆಸ್ಟು, ಎಲ್ಡೆಸ್ಟು, ಬಿಗ್ಗೆಸ್ಟು, ಸ್ಮಾರ್ಟೆಸ್ಟು, ಈ ರೀತಿ ಏನು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಗಳನ್ನು ಯೂಸ್ ಮಾಡ್ತೀವೋ ಅಲ್ಲಿ ಡೆಫಿನಿಟ್ ಆರ್ಟಿಕಲ್ನೇ ಯೂಸ್ ಮಾಡಿ. ಇನ್ನು ನೆಕ್ಸ್ಟ್ ನೋಡಿ, ಕೊನೆಗೆ MLE ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಲೈಕ್ ಹಿಸ್ ಫಾದರ್ ಹಿ ಟು ವಾಂಟ್ಸ್ ಟು ಬಿಕಮ್ ಡ್ಯಾಶ್ MLA. ವಿದ್ಯಾರ್ಥಿಗಳೇ ನೋಡಿ, MLAನ ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡ್ತೀವಿ ಅಂದರೆ ನಾವು ಎಮ್ ಅಂತ ಪ್ರೊನೌನ್ಸಿಯೇಷನ್ ಮಾಡ್ತೀವಲ್ವಾ. ಸೊ ಎ ಅಂತಕ್ಕಂಥದ್ದು ವೊವೆಲ್ ಸೌಂಡ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ನಾವು ಎಮ್ಮನ್ನು ನೋಡ್ಕೊಳ್ಳೋ ಹಾಗಿಲ್ಲ, ಅಲ್ಲಿರೋ ಸೌಂಡನ್ನು ನೋಡಬೇಕು ವಿದ್ಯಾರ್ಥಿಗಳೇ. ಆ ಸೌಂಡ್ ಬಹಳ ಮುಖ್ಯ. ವೊವೆಲ್ ಸೌಂಡ್ ಇದ್ದಾಗ ನಾವು ಆ್ಯನ್ ಅಂತಕ್ಕಂಥದ್ದನ್ನು ಫಿಲ್ ಮಾಡಬೇಕು, ನಿಮಗೆ ನೆನಪಿರಲಿ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋಣ. ವೆರೋನಾ ಈಸ್ ಅ ಡ್ಯಾಶ್ ಲವ್ಲಿ ಸಿಟಿ ಅಂತ ಇದೆ ನೋಡಿ. ಸೊ ಇಲ್ಲಿ ಲವ್ಲಿ ಅಂತಕ್ಕಂಥದ್ದು ಇಂಡೆಫಿನಿಟ್ ಆಗಿದೆ, ಲವ್ಲಿ ಸಿಟಿ ಅಂತಕ್ಕಂಥದ್ದು, ಮತ್ತು ಇದು ಕಾನ್ಸೋನೆಂಟ್ ಸೌಂಡಿಂದ ಸ್ಟಾರ್ಟ್ ಆಗ್ತಾ ಇದೆ. ಕಾನ್ಸೋನೆಂಟ್ ಸೌಂಡ್ ಅಂದ ತಕ್ಷಣವೇ ನಮಗೆ ಗೊತ್ತಾಗಬೇಕು ಎ ಅಂತಕ್ಕಂತಹ ಆರ್ಟಿಕಲನ್ನು ಫಿಲ್ ಮಾಡ್ತೇವೆ. ವೆರೋನಾ ಈಸ್ ಎ ಲವ್ಲಿ ಸಿಟಿ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿತ್ ಕ್ವಯಟ್ ಮೀಡಿವಲ್ ಸ್ಟ್ರೀಟ್ಸ್ ಆ್ಯಂಡ್ ಸ್ಪ್ಲೆಂಡೆಡ್ ಬಿಲ್ಡಿಂಗ್ಸ್ ಆಫ್ ಎಕ್ಸ್ಕ್ವಿಸಿಟ್ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಎಕ್ಸ್ಕ್ವಿಸಿಟ್ ನಾವು ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಅಂದರೆ ವೊವೆಲ್ ಸೌಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ವೊವೆಲ್ ಅಂದ ತಕ್ಷಣವೇ ನೀವು ಆನ್ಸರ್ನ ಫಿಲ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ. ಆ್ಯನ್ ಅಂತಕ್ಕಂಥದ್ದು ಸರಿಯಾಗಿರುವ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ. ಆನ್
ಡ್ಯಾಶ್ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡನ್ ಹಿಲ್ಸ್. ಎಸ್ ನೋಡಿ ವಿದ್ಯಾರ್ಥಿಗಳೇ, ಈಸ್ಟರ್ನ್ ಅಂತಕ್ಕಂಥದ್ದು ಒಂದು ದಿಕ್ಕನ್ನು ಸೂಚಿಸ್ತಕ್ಕಂತಹ ಪದ ಆಗಿದೆ. ಸೊ ನಮಗೆ ಯಾವ ಡೈರೆಕ್ಷನ್ ಅಂತ ಡೆಫಿನೆಟ್ ಇದೆ, ಆನ್ ದ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡನ್ ಹಿಲ್ಸ್ ಅಂತೇಳಿ. ದೇರ್ ಈಸ್ ನೋಡಿ ಡ್ಯಾಶ್ ಆಬ್ಸ್ಕ್ಯೂರ್ ಅಂತ ಇದೆ, ಆಬ್ಸ್ಕ್ಯೂರ್ ಅಂತ ಹೇಳ್ತೇವೆ. ಸೊ ವೊವೆಲ್ ಸೌಂಡ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ವೊವೆಲ್ ಸೌಂಡ್ ಆ್ಯನ್ ಅಂತ ಫಿಲ್ ಮಾಡ್ತೇವೆ. ಆ್ಯನ್ ಆಬ್ಸ್ಕ್ಯೂರ್ ಲಿಟಲ್ ವಿಲೇಜ್ ಅಂತ ಆಗುತ್ತೆ. ಇನ್ನು 7ನೇ ಪ್ರಶ್ನೆಯನ್ನು ಗಮನಿಸಿ. ಸಣ್ಣ ಬ್ರಾಟ್ ಡ್ಯಾಶ್ ಹೋಲ್ ಬಂಡಲ್ ಆಫ್ ಕ್ರೀಪರ್ಸ್ ಅಂತ ಇದೆ. ಸಣ್ಣ ಬ್ರಾಟ್ ಎ ಹೋಲ್ ಆಫ್ ಎ ಅಂತಕ್ಕಂಥದ್ದನ್ನು ಫಿಲ್ ಮಾಡ್ತೇವೆ. ಸಣ್ಣ ಬ್ರಾಟ್ ಎ ಹೋಲ್ ಬಂಡಲ್ ಆಫ್ ಕ್ರೀಪರ್ಸ್. ಮಾರ ಓಪನ್ಡ್ ನೋಡಿ ಬಂಡಲ್. ಈಗ ಆಲ್ರೆಡಿ ಆ ಒಂದು ಬಂಡಲ್ ಬಗ್ಗೆ ಇಲ್ಲಿ ಮೊದಲಿಗೆ ಡಿಸ್ಕಷನ್ ಮಾಡಿದ್ದೇವೆ. ಸಣ್ಣ ಬ್ರಾಟ್ ಅ ಬಂಡಲ್ ಆಫ್ ಕ್ರೀಪರ್ಸ್ ಅಂತ. ಸೊ ಅದೇ ಬಂಡಲ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದ್ರಿಂದ ಅದು ನಮಗೆ ಡೆಫಿನೆಟ್ ಆಗಿ ಯಾವುದು ಅಂತ ಗೊತ್ತಿರುತ್ತೆ. ಸೊ ಗೊತ್ತಿದ್ದಾಗ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೇವೆ. 8th ಒನ್ ನೋಡಿ, ರಾಜೇಶ್ ಕೇಮ್ ಅಪ್ ವಿತ್ ಡ್ಯಾಶ್ ಯೂನಿಕ್ ಪ್ಲ್ಯಾನ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಯೂನಿಕ್ ಅಂತಕ್ಕಂತಹದ್ದು ವೊವೆಲ್ಲಿಂದ ಸ್ಟಾರ್ಟ್ ಆಗಿದ್ರು ಕೂಡ ಇದರ ಒಂದು ಸೌಂಡ್ ಏನಿದೆನೋ ಅದು ಕಾನ್ಸೋನೆಂಟ್ ಸೌಂಡ್ ಆಗಿರುತ್ತೆ ವಿದ್ಯಾರ್ಥಿಗಳೇ ಅಲ್ವಾ. ಯು ಅಂತಕ್ಕಂಥದ್ದು ಕಾನ್ಸೋನೆಂಟ್. ಸೊ ಇದು ಕಾನ್ಸೋನೆಂಟ್ ಸೌಂಡನ್ನು ಹೊರಡಿಸ್ತಾ ಇರೋದ್ರಿಂದ ನಾವು ಎಯನ್ನು ಫಿಲ್ ಮಾಡ್ತೇವೆ. ನೆಕ್ಸ್ಟ್ ನೋಡಿ, ಡ್ಯಾಶ್ ಪ್ಲ್ಯಾನ್ ಇದೆ. ಈಗ ಆಲ್ರೆಡಿ ನಾವು ಆ ಒಂದು ಪ್ಲ್ಯಾನ್ ಬಗ್ಗೆ ಒಂದು ಸಾರಿ ಡಿಸ್ಕಷನ್ ಮಾಡಿದ್ದೇವೆ. ಅದೇ ಪ್ಲ್ಯಾನ್ ಬಗ್ಗೆ 2ನೇ ಸಾರಿ ಮಾತಾಡ್ತಾ ಇದ್ದೇವೆ ಅಂದ ತಕ್ಷಣವೇ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡ್ತೇವೆ, ದ ಅನ್ನು ಫಿಲ್ ಮಾಡ್ತೇವೆ. ಇನ್ನು 9th ಒನ್, ಬಾಬರ್ ಅಲಿ ಈಸ್ ಡ್ಯಾಶ್ ಟೀನೇಜರ್ ಅಂತ ಇದೆ ನೋಡಿ. ಸೊ ಇಲ್ಲಿ ಎಯನ್ನು ಫಿಲ್ ಮಾಡಬೇಕು. ಒಬ್ಬ ಟೀನೇಜರ್ ಅಂತ ಮೀನಿಂಗ್ ಬರುತ್ತೆ. ಬಾಬರ್ ಅಲಿ ಈಸ್ ಎ ಟೀನೇಜರ್ ಹೂ ರನ್ಸ್ ಅ ಸ್ಕೂಲ್ ಇನ್ ಹಿಸ್ ಬ್ಯಾಕ್ ಯಾರ್ಡ್. ನೋಡಿ ಈಗ ಆಲ್ರೆಡಿ ಸ್ಕೂಲ್ ಬಗ್ಗೆ ಒಂದು ಸಾರಿ ಡಿಸ್ಕಷನ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಇರ್ತಕ್ಕಂಥ ಸೆಂಟೆನ್ಸಲ್ಲಿ ಅದೇ ಶಾಲೆ ಬಗ್ಗೆ ಮತ್ತೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಡ್ಯಾಶ್ ಸ್ಕೂಲ್ ಈಸ್ ಫಾರ್ ದ ಪುವರ್ ಚಿಲ್ಡ್ರನ್ ಇನ್ ಈಸ್ ವಿಲೇಜ್ ಅಂತ ಬರ್ತಾ ಇದೆ. ಸೊ ನಾವು ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಆಗಿರುವ ದ ಅನ್ನು ಫಿಲ್ ಮಾಡ್ತೇವೆ ವಿದ್ಯಾರ್ಥಿಗಳೇ. ಈ ರೀತಿ ನೀವೇನು ಮಾಡಬೇಕು ಅಂದರೆ ಆ ಒಂದು ವಿಷಯದ ಬಗ್ಗೆ ನಾವು 2ನೇ ಸಾರಿ ರಿಪೀಟ್ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ ಆರ್ಟಿಕಲನ್ನು ಅಲ್ಲೇ ಫಿಲ್ ಮಾಡಬೇಕಾಗುತ್ತೆ. ಸೊ ಆ ಎಲ್ಲ ರೂಲ್ಸ್ಗಳನ್ನು ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಅನೇಕ ವೀಡಿಯೋಗಳನ್ನು ಎಕ್ಸಸೈಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನೆಲ್ಲ ವಾಚ್ ಮಾಡಿ ತುಂಬ ಸಿಂಪಲ್ಲಾಗಿ ನೀವು ಆರ್ಟಿಕಲ್ಸನ್ನು ಕಲಿತೀರಾ. ಇನ್ನು 10ನೇ ಪ್ರಶ್ನೆ ನೋಡಿ, ಬಾಬರ್ ಅಲಿ ಮಸ್ಟ್ ಬಿ ಡ್ಯಾಶ್ ಯಂಗೆಸ್ಟ್. ವಿದ್ಯಾರ್ಥಿಗಳು ಇದನ್ನ ಆಲ್ರೆಡಿ ನಿಮ್ಗೆ ಹೇಳಿದೆ ನಾನು. ಯಂಗೆಸ್ಟ್ ಅಂತಕ್ಕಂಥದ್ದು ಏನಾಗಿದೆ, ಸೂಪರ್ಲೇಟಿವ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಸೂಪರ್ಲೇಟಿವ್ ಇದ್ದರೆ ಯಾವುದನ್ನು ಫಿಲ್ ಮಾಡ್ತೀವಿ ಅಂತ ಹೇಳಿದ್ದೇನೆ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರ ಒಂದು ಆರ್ಟಿಕಲನ್ನು ನಾನು ನಿಮಗೆ ಹೇಳ್ತಾ ಇಲ್ಲ. ಹೆಡ್ ಮಾಸ್ಟರ್ ಇನ್ ದ ವರ್ಲ್ಡ್ ಅಂತ ಆಯಿತು. ಹಿ ಈಸ್ ಡ್ಯಾಶ್ ಟೀನೇಜರ್ ಹೂ ಈಸ್ ಇನ್ ಚಾರ್ಜ್ ಅಂತ ಇದೆ. ಸೊ ಇಲ್ಲಿ ನಾನು ಎಯನ್ನು ಫಿಲ್ ಮಾಡ್ತಾ ಇದ್ದೇನೆ.